ಸರ್ 100 ಆಳ್ ಇಟ್ರು ಕೂಡ 100 ಎಕರೆ ಹೊಡ್ಲಿಕ್ಕೆ ಆಗಲ್ಲ. ಬಟ್ ನಮ್ದು ಈ ಸ್ಪ್ರೇಯರ್ ಇದೆಯಲ್ಲ ಒಂದೇ ದಿವಸದಲ್ಲಿ 100 ಎಕರೆ ಹೊಡೆದಿರೋ ರೆಕಾರ್ಡ್ಸ್ ಇದೆ. ದಿವಸಕ್ಕೆ 100 ಎಕರೆ ಹೊಡಿರಿ, 100 ಎಕರೆ ಹೊಡೆದು 1 ವರ್ಷದಲ್ಲಿ ಏನಾರ ಆದ್ರೆ ನಾ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೇನೆ ಅಂತ ಕಮಿಟ್ಮೆಂಟ್ ಕೊಡ್ತೇನೆ. ಸಬ್ಸಿಡಿ ಅನ್ನೋದು ಕೇಳಿಕೆ ಅಷ್ಟ ಮತ್ತೆ ಇಂಪ್ರೂವ್ ಆಗಿರುತ್ತೆ ಸರ್. ಅದ್ರ ಹಿಂದೆ ಡಾಕ್ಯುಮೆಂಟೇಶನ್ ಅಲ್ಲಾಡೋದು ತುಂಬಾ ಆಗಿ ರೈತರೇ ಬೇಸತ್ ಹೋಗ್ಬಿಟ್ಟಿದ್ದಾರೆ ಈಗ ಸರ್. 100% ಈಗ 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಆದ್ರೆ ನಿಮ್ ಗೌರ್ಮೆಂಟ್ ಇಂದ ಏನೋ ಒಂದು ಅನುದಾನ ಸಿಗ್ತೈತಿ, ಒಂದು 30-40 ಸಾವಿರ, ಅದನ್ನ ಲೆಸ್ ಮಾಡಿ ನಾವು ಪ್ರಾಡಕ್ಟ್ ಇವಾಗ ಡೈರೆಕ್ಟ್ ಆಗಿ ಕೊಟ್ಬಿಡ್ತಾ ಇದೀವಿ. ಈಗ ಕರ್ನಾಟಕದಾದ್ಯಂತ ನಂಬರ್ 1 ಕ್ವಾಲಿಟಿ ಶ್ರೀರಾಮ್ ಅಗ್ರೋಟೆಕ್ ನಮ್ ಕಂಪನಿ ಇದೆ ಸರ್. ಹೆಮ್ಮೆಯಿಂದ ಹೇಳ್ತಾರೆ. ಖಂಡಿತ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಗಳಿಗೆ ಸಹಿತ ನಾವು ಸೇಲ್ ಮಾಡ್ತೇವೆ. ಸೊ ಮುಖ್ಯವಾಗಿ ಕಡಲಿ, ತೊಗರಿ, ಹೆಸರು, ಭತ್ತ, ಜೋಳ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ತೋಟದಲ್ಲಿ ಕೂಡ ಬೆಳೆ ಮಾಡ್ತಾರಲ್ಲ ಮಿಶ್ರ ಬೇಸಾಯ ಅವರು ಕೂಡ ಮಾಡ್ತಾರೆ. ಮತ್ತೆ ಜಲ್ಲು, ಮೆಟಲ್, ಮತ್ತೆ ಟ್ಯಾಂಕ್, ಮತ್ತೆ ಪಂಪ್, ಈ 3 ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ಪ್ರಾಡಕ್ಟ್ ಬಂದ್ಬಿಟ್ಟು 100% ಅನ್ನಗೆ ಸ್ಟೀಲ್ ಸರ್. ಇದು ಕಂಪ್ಲೀಟ್ ಸ್ಟೀಲ್. ವಯಸ್ಸಾಗ್ಬೋದು, ನಮ್ ಜನರೇಷನ್ ವಯಸ್ಸಾಗ್ಬೋದು, ಬಟ್ ಕೇಸ್ ಆಗಂಗಿಲ್ಲ, ರಸ್ಟ್ ಹಿಡಿಯೋದಲ್ಲ, ತುಕ್ ಹಿಡಿಯಲ್ಲ. ನೋಡ್ತಿರ್ಬೋದು ಸರ್, ಟೋಟಲ್ ಆಗಿ 24 ಅಡಿ ಅಗಲ ಇದೆ ನಿಮ್ಗೆ. 24 ಅಡಿಯಲ್ಲಿ ನಿಮ್ಗೆ ಯಾವ ನಾಜಲ್ ಬೇಕೋ ಅದನ್ನ ಆನ್ ಮಾಡ್ಕೋಬಹುದು, ಬೇಡಾಗಿದ್ರೆ ಆಫ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಸರ್, ವಾಟರ್ ಡ್ರಾಪ್ ಆಗಲ್ಲ ಇದು. ಪತ್ರ ಹರಿದು ಬೀಳುತ್ತೆ. ಈ ತರ ಸ್ಪ್ರೇಯಿಂಗ್ ಆದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ರೈತ ಬಂದವ್ರಿಗೆ ನಮಸ್ಕಾರ, ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಶ್ರೀರಾಮ್ ಅಗ್ರೋಟೆಕ್ ಅಲ್ಲಿ ಇದೀನಿ, ಹುಬ್ಬಳ್ಳಿಯಲ್ಲಿ. ಸೊ ನಮ್ ಜೊತೆ ಶಶಾಂಕ್ ಬ್ರದರ್ ಇದಾರೆ. ಹಾಯ್. ಸೊ ಇವ್ನಂತ ನೋಡಿರ್ತಾರ, ರೈತರ ಮಿತ್ರ ಚಾನಲ್ ಏನಂತಂದ್ರೆ ಫೇಮಸ್ ಯೂಟ್ಯೂಬರ್ ಅವರು. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ನೀವು, ಹೊಸ ಮಾಡಲ್ ಬೂಮ್ ಸ್ಪ್ರೇಯರ್ ಏನಂತಂದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ತರ ಇದೆ, ಯಾವ ತರ ಇಲ್ಲ, ರೈತರಿಗೆ ಸಬ್ಸಿಡಿ ಬೆಲೆಯಲ್ಲೇ ಕೊಡ್ತಾ ಇದಾರೆ. ಅಂತಂದ್ರೆ ಸಬ್ಸಿಡಿ ನೀವು ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ, ಅದನ್ನ ಮೈನಸ್ ಮಾಡ್ಕೊಂಡೇ ಕೊಡ್ತಾ ಇದಾರೆ ಅಂತ. ಬನ್ನಿ ನಮ್ ಜೊತೆ ಬ್ರದರ್ ನಮಸ್ತೆ. ನಮಸ್ಕಾರ ಬ್ರದರ್, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಎಲ್ಲ ವೀಕ್ಷಕರು ಮೊದಲನೇದಾಗಿ ನಮಸ್ಕಾರ ಹೇಳ್ತೇನೆ. ಸೊ ಮತ್ತೊಮ್ಮೆ ನಿಮ್ಗೆ ನಮಸ್ಕಾರ ಹೇಳ್ತೇನೆ, ಹೃತ್ಪೂರ್ವಕ ಧನ್ಯವಾದಗಳು. ಖಂಡಿತ ಸರ್. ಈಗ ನಮ್ ಜೊತೆ ರೈತರು ಇದಾರೆ. ಸೊ ಅವರಿಗೆ ನಿಮ್ಮ ಒಂದು ಕಂಪನಿ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡಿ. ಅಲ್ಲ ಸರ್, ಇವತ್ತು ತುಂಬಾನೇ ಟಾಪಿಕ್ ಇದೆ ಮಾತಾಡ್ಲಿಕ್ಕೆ. ಸ್ಪೆಷಲಿ ನಮ್ಮ ರೈತರಿಗೆ ಅನುಕೂಲವಾಗುವಂತ ಮಾಹಿತಿ ತುಂಬಾ ಐತಿ ಇವತ್ತಿನ ವಿಡಿಯೋ ಒಳಗಡೆ. ಯಾಕಂತ ಹೇಳಿದ್ರೆ ನಾನು ರೈತ ಈ ಫೀಲ್ಡ್ ಒಳಗೆ ಇದ್ ಬಂದ್ಬಿಟ್ಟು 3-4 ವರ್ಷ ಆಯ್ತು. ಮಾರ್ಕೆಟ್ ನಲ್ಲಿ ರೈತರ ಜೊತೆ ಏನೆಲ್ಲ ಆಗ್ತಾ ಇದೆ, ರೈತರಿಗೆ ಯಾವ ತರ ಒಂದು ಒಳ್ಳೆ ವೇಯದಲ್ಲಿ ಒಳ್ಳೆ ಪ್ರಾಡಕ್ಟ್ ಗಳನ್ನ ಹೆಂಗ್ ಖರೀದಿ ಮಾಡಬಹುದು, ಮತ್ತೆ ಈಗ ಮಾರ್ಕೆಟ್ ನಲ್ಲಿ ರೈತರು ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ, ಅದಕ್ಕೆ ಏನೆಲ್ಲ ಸೊಲ್ಯೂಷನ್ ಐತಿ. ಆ ಸೊಲ್ಯೂಷನ್ ಬೆನ್ನತ್ತಿ ಹೋದಾಗ ನಂಗೆ ಸಿಕ್ಕಿದೆ ಈ ಬೂಮ್ ಸ್ಪ್ರೇಯರ್. ಈಗ ಕರ್ನಾಟಕದಾದ್ಯಂತ ನಂಬರ್ 1 ಕ್ವಾಲಿಟಿ ಶ್ರೀರಾಮ್ ಅಗ್ರೋಟೆಕ್ ನಮ್ ಕಂಪನಿ ಇದೆ ಸರ್. ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಖಂಡಿತ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಗಳಿಗೆ ಸಹಿತ ನಾವು ಸೇಲ್ ಮಾಡ್ತೇವೆ. ಈಗ ಕರ್ನಾಟಕದ ಅಷ್ಟು ಪಾಪ್ಯುಲರ್ ನೇಮ್ ಆಗ್ತಾ ಇದೆ ನಮ್ದು. ಗುಜರಾತ್ ನೀವು ಕೇಳ್ಬೋದು, ಗುಜರಾತ್ ಬಂದ್ಬಿಟ್ಟು ರಾಜ್ಕೋಟ್ ಅಡ್ವಾನ್ಸ್ ಇತ್ತು ಸರ್. ನಾವು ಅವ್ರ ಮೇಲೆ ಡಿಪೆಂಡ್ ಇದ್ವಿ ಅಂತ ಹೇಳಿ. ಬಟ್ ಇವಾಗ ಟೈಮ್ ಚೇಂಜ್ ಆಗೈತ್ರಿ. ಸರ್ ಯಾವ ತರ ಸರ್ ಈಗ ರೈತರ ಅನ್ನೋ ವಿಚಾರಕ್ಕೆ ಬಂದಾಗ, ಸೊ ಇದನ್ನ ಯಾವ ತರ ಕೊಡ್ತಾ ಇದ್ರೆ, ಏನೇನಿದೆ, ಯಾವ ತರ ಇದೆ ಎಲ್ಲ ತಿಳಿಸ್ಕೊಡಿ. ನೀವು ಹೊಸ ಮಾಡಲ್ ಅಂತ ಹೇಳಿದ್ರೆ ಯಾವ ತರ ಇದೆ, ಸ್ಪೆಸಿಫಿಕೇಶನ್ ಎಲ್ಲ ತಿಳಿಸ್ಕೊಡಿ. ಸೊ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ, ಇವಾಗ ಟೆಕ್ನಾಲಜಿ ಇರೋದ್ರಿಂದ ಅದನ್ನ ಬಳಕೆ ಮಾಡ್ಕೊಂಡು ನಾವು ಫಾರ್ವರ್ಡ್ ಆಗ್ತಿದ್ದೇವೆ. ಇವಾಗ ಸೋಷಿಯಲ್ ಮೀಡಿಯಾದಾಗ ನೀವು ಇಂಪೋರ್ಟ್ ಮಾಡ್ತೀರಿ, ಎಕ್ಸ್ಪೋರ್ಟ್ ಮಾಡ್ತೀರಿ. ಈಗ USA ಅಮೆರಿಕಾದಿಂದ ಒಂದು ಪ್ರಾಡಕ್ಟ್ ತರಿಸ್ಬೇಕಂದ್ರೆ ಇವಾಗಿನ ದೊಡ್ಡ ಮಾತಲ್ರಿ, ಆನ್ಲೈನ್ ಥ್ರೂ ತರಿಸ್ಕೊಂಡ್ಬಿಡ್ಬೋದು. ಸೊ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೇವೆ. ಸ್ವಲ್ಪ ಸ್ಕಿಲ್ ನ, ನೆಕ್ಸ್ಟ್ ನಮ್ದೀಗ ಎಕ್ಸ್ಪೀರಿಯನ್ಸ್ ನ, ಇದನ್ನೆಲ್ಲ ಮಾಡಿ ಫೈನಲ್ ಆಗಿ ಬಂದಿರೋ ಔಟ್ಪುಟ್ ಈ ಪ್ರಾಡಕ್ಟ್. ಸರ್ ಇವಾಗ ರೈತರು 100-200 ಎಕರೆ ಜಮೀನ್ ಇರೋರು ಕಡಿಮೆ ಟೈಮ್ ನಲ್ಲಿ ಸ್ಪ್ರೇಯಿಂಗ್ ಮಾಡ್ಕೊಂಡು ತಮ್ಮ ಕ್ರಾಪ್ ನ ಉಳಿಸ್ಕೋಬೇಕಾಗಿರೋಂತ ಒಂದು ಇರ್ತೈತಿ, ಅನಿವಾರ್ಯ ಅವ್ರ ಕಡೆ ಇರ್ತೈತಿ. ಬಟ್ ಅದಕ್ಕೆ ನಾವು ಇದು ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ಆಗ ಸಿಗಾತಿಲ್ಲ, ಈಗ ದೊಡ್ಡ ಪ್ರಾಬ್ಲಮ್. ಒಂದ್ 700 ಸಿಗಲ್ಲ, ಆಳ ತರ್ಬೇಕಂದ್ರೆ ಬಹಳ ಕಷ್ಟ ಐತ್ರಿ. ಇವಾಗ ಹೊಡಿಯಕ್ಕೂ ಆಗಲ್ಲ, ಸಿಗೋದೇನೆ ಇಲ್ಲ, ಬಿಸಿಲಲ್ಲಿ ಕೆಲಸ ಮಾಡಕ್ ಆಗಲ್ಲ, ಅದೆಲ್ಲ ಬಹಳ ತೊಂದ್ರೆ ಐತಿ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಮ್ಗ ಗೊತ್ತಿರ್ಲಿಲ್ಲ, ರೈತರು ಇದನ್ನ ಖರೀದಿ ಮಾಡಿ ಒಂದೇ ಸೀಸನ್ ಅಲ್ಲಿ ಹಾಕಿರೋ ಬಂಡವಾಳ ತೆಗೆದು ತಮ್ಮ ಬೇಸಾಯನು ತುಂಬಾ ಚೆನ್ನಾಗಿ ಮಾಡ್ಕೊಂತಿದ್ದಾರೆ, ಒಳ್ಳೆ ಲಾಭನೂ ಪಡಿತಾ ಇದಾರೆ. ಎಲ್ಲ ಲಾಭನೂ ಪಡಿತಾ ಇದ್ದಾರೆ. ಸರ್ ಯಾವ ತರ ಈಗ ಟ್ರ್ಯಾಕ್ಟರ್ ಅಂತ ರೈತರಿಗೆ ಯಾವ ತರ ಅನುಕೂಲ ಅಂದ್ರೆ, ಅವ್ರ ತೋಟದ ಬೆಳೆಗಳಿಗೆ, ಜಮೀನ್ ಬೆಳೆಗಳಿಗೆ, ಮತ್ತೆ ಅವ್ರ ಬಾಡಿಗೆ ಮೂಲಕ ಇದರಿಂದ ಹಣ ಸಂಪಾದನೆ ಮಾಡಬಹುದು? ಯಾವ ತರ? ಖಂಡಿತ ಸರ್. ಟ್ರ್ಯಾಕ್ಟರ್ ಗಳನ್ನ ಖರೀದಿ ಮಾಡಬಹುದು ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. 6-7 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಟ್ರ್ಯಾಕ್ಟರ್ ಕೂಡ ಈ ಸ್ಪ್ರೇಯಿಂಗ್ ಮುಖಾಂತರ ಖರೀದಿ ಮಾಡಿದ್ದಾರೆ. ಚಿತ್ರದುರ್ಗದ ನಿಂಗಪ್ಪ ಅನ್ನೋ ಕಸ್ಟಮರ್ ನಮ್ಮ ಹತ್ರ 2 ವರ್ಷದಿಂದ ಬಂದು ಸ್ಪ್ರೇಯಿಂಗ್ ಒಯ್ದಿದ್ರು. ಅಲ್ಲಿ 100-200 ಎಕರೆ ಜಮೀನ್ಸ್ ಎಲ್ಲ ಇದಾವ. ಅವ್ರು ನಮ್ಮ ಹತ್ರ ಬಂದು 65,000 ರೂಪಾಯಿದಲ್ಲಿ ಒಂದು ಸ್ಪ್ರೇಯರ್ ತಗೊಂಡ್ ಹೋಗಿ, ಸೊ ಸೀಸನ್ ಟೈಮ್ ನಲ್ಲಿ 3 ತಿಂಗಳು ಚೆನ್ನಾಗಿ ದುಡಿಸ್ಕೊಂಡು, ಹಿಂಗಾರು ಕಡ್ಲಿ ಸೀಸನ್ ನಲ್ಲಿ ಚೆನ್ನಾಗಿ ದುಡಿಸ್ಕೊಂಡು ಸರ್ ಕಂಪ್ಲೀಟ್ ಆಗಿ ಸರ್ ಅವರು 7-8 ಲಕ್ಷ ರೂಪಾಯಿ ಅರ್ನಿಂಗ್ ಮಾಡ್ಕೊಂಡು ಅಷ್ಟು ಮಾಡಿದ್ದಾರೆ. ನಮ್ಮ ಹತ್ರನೇ ಬಂದು ಹೊಸ ಸೆಟ್ ಬೂಮ್ ಸ್ಪ್ರೇಯರ್, ಅವ್ರು ಹೊಸ ಟ್ರ್ಯಾಕ್ಟರ್ ನ ಖರೀದಿ ಮಾಡ್ಕೊಂಡ್ ಬಂದು ಅದಕ್ಕೆಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಹೋಗಿದ್ರು. ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೇನೆ, 500 ರೂಪಾಯಿಗೆ 1 ಎಕರೆ ತಗೊಳ್ತಾರೆ, ಡಿಪೆಂಡ್ ಆನ್ ಏರಿಯಾ. ಬಟ್ ಕಡಿಮೆ ಅಂದ್ರೆ 500 ರೂಪಾಯಿ ತಗೊಳ್ತಾರೆ. 1 ಎಕರೆಗೆ 1 ಲೀಟರ್ ಡೀಸೆಲ್ ಹೋಗುತ್ತೆ ಅವ್ರಿಗೆ. ಸೊ ಮ್ಯಾಕ್ಸಿಮಮ್ ಈಗ ಪ್ಲಾಟ್ ಲೆಕ್ಕ ಬರುತ್ತಲ್ಲ, ಅದು ಬದುವುದು ಏನಿರಲ್ಲ. ಕಂಪ್ಲೀಟ್ ಆಗಿ 60 ಎಕರೆ 70 ಎಕರೆ ಈ ತರ ಪ್ಲಾಟ್ ಗಳು ಇರ್ತಾವ.
ಈ ಸ್ಪ್ರೇಯರ್ ನಮ್ ಸ್ಪ್ರೇಯರ್ ಏನಿದೆಲ್ಲ 24 ಫೀಟ್ ಇರೋದು. ಓಕೆ, ಒಂದು ದಿನಕ್ಕೆ ನೀವು ನಂಬಲ್ಲ ಸರ್, ಮ್ಯಾಕ್ಸಿಮಮ್ ಎಷ್ಟು ಎಕರೆ ಹೊಡೆದಿರ್ಬೋದು ಒಂದ್ ದಿನಕ್ಕೆ ನನ್ಗೆ ಅನ್ಸಿದ ಮಟ್ಟಿಗೆ ಒಂದ್ 40-50 ಎಕರೆ ಅಂತ ಅನ್ಕೊಂಡಿನಿ, ಜಾಸ್ತಿ ಅಂದ್ರು ಸರ್. 100 ಆಳ್ ಇಟ್ರು ಕೂಡ 100 ಎಕರೆ ಹೊಡ್ಲಿಕ್ಕೆ ಆಗಲ್ಲ. ಬಟ್ ನಮ್ದು ಈ ಸ್ಪ್ರೇಯರ್ ಇದೆಯಲ್ಲ, ಒಂದೇ ದಿವಸದಲ್ಲಿ 100 ಎಕರೆ ಹೊಡೆದಿರೋ ರೆಕಾರ್ಡ್ಸ್ ಇದೆ. 100 ಎಕರೆ ಒಂದಿನ ಎಕರೆ ಹೊಡೆದಿರೋ ವೀಕ್ಷಕರೇ, ಒಂದೇ ದಿನದಲ್ಲಿ ಈ ಬೂಮ್ ಸ್ಪ್ರೇಯರ್ ಇಂದ ಏನಂತಂದ್ರೆ 100 ಎಕರೆ ಔಷಧಿ ಸಿಂಪಡಣೆ ಮಾಡಿದಾರಂತೆ. ಸರ್, ಈಗ ಎಲ್ಲಾ ಬೆಳೆಗಳಿಗೆ ಬರುತ್ತೆ ಇದೇ ತರಕಂತ ಏನಾದ್ರು ಡಿಸೈನ್ ಮಾಡಿದಾರೆ ಇದನ್ನ? ಸರ್, ಕಂಪ್ಲೀಟ್ ಎಲ್ಲಾ ಬೆಳೆಗೂ ಬರುವಾಗೆ ಆಪ್ಷನಲ್ ನಾವು ಕೊಟ್ಟಿದ್ದೀವಿ. ಮತ್ತೆ ಪೂರಾ ಅಡ್ವಾನ್ಸ್ ಮಾಡಿದ್ದೇವೆ. ಅಡ್ವಾನ್ಸ್ ಇದೆ. ಸೊ ಅಡ್ವಾನ್ಸ್ ಯಾವ ತರ ಇದೆ ಅಂತ ಹೇಳಿದ್ರೆ, ಇದ್ರ ಒಳಗಡೆ ನಾವ್ ಏನ್ ಯೂಸ್ ಮಾಡಿದೇವಲ್ಲ ಟೆಕ್ನಾಲಜಿ ಇಂಪೋರ್ಟೆಡ್ ಇದೆ. ಸೊ ಇದ್ರಲ್ಲಿ ನೋಡ್ಬೋದು ನೀವು, ಹಿಂಗ್ ಮಾಡಿದ್ರೆ ಬಂದ್ ಆಗ್ಬಿಡುತ್ತೆ, ಹಿಂಗ್ ಮಾಡಿದ್ರೆ ಸ್ಪ್ರೇಯಿಂಗ್ ಆಗ್ಬಿಡುತ್ತೆ. ಇದರಲ್ಲಿ ಈ ಟಿಪ್ ಅಂತಿದಲ್ಲ ಸಿರಾಮಿಕ್ ಟಿಪ್ ಇದು. ಈ ರೌಂಡ್ ಶೇಪ್ ಬರುತ್ತೆ, ಮ್ಯಾಕ್ಸಿಮಮ್ 3 ಫೀಟ್ ಕವರ್ ಆಗುತ್ತೆ. ಇಲ್ಲ ಸರ್, ನಂದೀಗ ಇಲ್ಲಿ ನಡಕ್ ಸಾಲ್ ಇಲ್ಲ, ಬೆಳೆ ಇಲ್ಲ ನನಗೆ. ಎಕ್ಸಾಂಪಲ್, ಈಗ ನಾನು ತೊಗರಿ ಸಾಲ್ ಹಾಕಿದೀನಿ, ಇಲ್ಲೊಂದ್ ತೊಗರಿ ಸಾಲ್ ಇದೆ, ಇಲ್ಲೊಂದ್ ತೊಗರಿ ಸಾಲ್ ಇದೆ. ಇಲ್ಲಿ ನಡಕ್ ಮಣ್ಣಿಗೆ ಬಿದ್ದವ್ರ ಕೆಮಿಕಲ್ ವೇಸ್ಟ್ ಆಗ್ಬಾರ್ದು, ಯಾಕಂದ್ರೆ ಲಕ್ಷಾಂತರ ಖರ್ಚು ಮಾಡ್ತಾರೆ ಕೆಮಿಕಲ್ ಗೆ. ಸೊ ಅದು ವೇಸ್ಟ್ ಆಗ್ಬಾರ್ದಪ್ಪ ಅಂದ್ರೆ ಹಾರಿಜೆಂಟಲ್ ಮಾಡ್ಕೊಂಡ್ಬಿಟ್ರೆ ಸೊ ಕ್ಲೋಸ್ ಆಯ್ತು. ಈಗ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದಲ್ವಾ? ಅಡ್ಡ ಮಾಡ್ಕೊಂಡ್ಬಿಟ್ರೆ ಬೆಳಂಗಿಲ್ರಿ, ಬೆಳಂಗಿಲ್ಲ ಅಲ್ಲಿ ಆ ಜಾಗದಲ್ಲಿ ಬೆಳಂಗಿಲ್ಲ ಔಷಧಿ ಸಿಂಪಡಣೆ. ಒಂದು ಪೈಸಾ ಖರ್ಚಾಗಿಲ್ಲ ಸರ್, ಅವ್ರದ್ದು ವೇಸ್ಟ್ ಆಗಲ್ಲ, ಎಲ್ಲಾ ಕಂಪ್ಲೀಟ್ ಆಗಿ ಬೆಳೆಗೆ ಹೋಗ್ತೈತಿ. ಕಂಪ್ಲೀಟ್ ಆಗಿ ರೈತರನ್ನ ಗಮನದಲ್ಲಿ ಇಟ್ಕೊಂಡು ಟೆಕ್ನಾಲಜಿನ ರೆಡಿ ಮಾಡಿದ್ರಿ ಎಲ್ಲ? ಖಂಡಿತ. ಸ್ಪ್ರೇಯರ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಾಜಲ್, ಮೆಟಲ್, ಮತ್ತೆ ಟ್ಯಾಂಕ್, ಮತ್ತೆ ಪಂಪ್. ಈ 3 ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ಪ್ರಾಡಕ್ಟ್ ಬಂದ್ಬಿಟ್ಟು 100% ಅನ್ನಗೆ. ಸ್ಟೀಲ್ ಸರ್, ಇದು ಕಂಪ್ಲೀಟ್ ಸ್ಟೀಲ್, ಹೊಸ ಮಾಡಲ್ ಸ್ಟೀಲ್. ನಮಗ್ ವಯಸ್ಸಾಗ್ಬೋದು, ನಮ್ ಜನರೇಷನ್ ವಯಸ್ಸಾಗ್ಬೋದು, ಬಟ್ ಇದಕ್ಕೆ ಏಜ್ ಆಗಂಗಿಲ್ಲ, ರಸ್ಟ್ ಹಿಡಿಯೋದಲ್ಲ, ತುಕ್ ಹಿಡಿಯಲ್ಲ, ಏನು ಹಿಡಿಯಲ್ಲ, ಹೇಗಿದೆ ಹಾಗೆ ಇರುತ್ತೆ 100 ವರ್ಷ ಬಿಟ್ರು ಕೂಡ. ಇನ್ನೊಂದು ಮಾರ್ಕೆಟ್ ನಲ್ಲಿ ಯಾರು ಕಮಿಟ್ಮೆಂಟ್ ಕೊಡಲ್ಲ ಸರ್, ನಾವು ಓಪನ್ ಚಾಲೆಂಜ್ ಕೊಡ್ತೇನೆ ಸರ್. ಈಗ ಮಾರ್ಕೆಟ್ ನಲ್ಲಿ ನಂತರನೇ 100 ಜನ ಮಾಡ್ತಿದಾರೆ ಪ್ರಾಡಕ್ಟ್, ಈ ತರ ಇಲ್ಲ. ಬಟ್ ಅದು ನಾ ಕಮಿಟ್ಮೆಂಟ್ ಕೊಡ್ತೇನೆ, ಯಜಮಾನ್ರ ನೀವು ದುಡ್ಡು ಹಾಕಿರಿ, ರೈತ ಬಾಂಧವ್ರ ನೀವು ದುಡ್ಡು ಹಾಕಿರಲ್ಲ, ದಿವ್ಸಕ್ 100 ಎಕರೆ ಹೊಡಿರಿ. 100 ಎಕರೆ ಹೊಡೆದು 1 ವರ್ಷದಲ್ಲಿ ಏನಾರ ಆದ್ರೆ ನಾ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೇನೆ ಅಂತ ಕಮಿಟ್ಮೆಂಟ್ ಕೊಡ್ತೇನೆ. ಗ್ಯಾರಂಟಿ ಕೊಡ್ತೀರಿ? ನಾಜಲ್ಗೆ ನಾಜಲ್ ಎಲ್ಲ ಯೂಸ್ ಮಾಡೋದು ಸ್ಟ್ಯಾಂಡರ್ಡ್ ಸರ್, ಟ್ರೂ ಜೆಟ್ ಕಂಪ್ನಿದು ಮತ್ತೆ ಆಸ್ಪಿ ಕಂಪ್ನಿದು. ರೈತರಿಗೆ ಪರಿಚಿತ ಇರುವಂತ ನಾಜಲ್ಸ್ ಇವು, ಯಾಕಂದ್ರೆ ರೈತರಿಗೂ ಗೊತ್ತು ಏನ್ ಹಾಳಾಗಲ್ಲ ಅಂತ ಹೇಳಿ ಅಲ್ವಾ. ಈಗ ಈ ಬೂಮ್ ಸ್ಪ್ರೇಯರ್ ನ ಎಲ್ಲಾ ಟೆಕ್ನಾಲಜಿ ಅಂತ ಹೇಳಿದ್ರೆ ಕಾಸ್ಟ್ ವೈಸ್ ಯಾವ ತರ ಇದೆ ಸರ್ ಸಬ್ಸಿಡಿ ಅನ್ನೋ ವಿಚಾರದಲ್ಲಿ? ಸರ್ ಖಂಡಿತ ಸರ್, ಇನ್ನೇನು 2025 ಮುಂಗಾರು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಹಾಗೆ ನಂಗೆ ರೈತರ ಪರಿಸ್ಥಿತಿ ಏನು, ರೈತರಿಗೆ ಏನಾದ್ರೂ ಒಂದು ಅನುಕೂಲ ಮಾಡ್ಬೇಕಂತ ಹೇಳಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶ್ರೀರಾಮ್ ಅಗ್ರೋಟೆಕ್ ಕಂಪನಿಯಿಂದ ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದೀವಿ. ಅದೇನಪ್ಪಾ ಅಂತ ಹೇಳಿದ್ರೆ 1.5 ಲಕ್ಷ 2 ಲಕ್ಷ ರೂಪಾಯಿ ಟೋಟಲ್ ಇಕ್ವಿಪ್ಮೆಂಟ್ ಮೇಲೆ ಆದ್ರೆ ಗೌರ್ಮೆಂಟ್ ನಿಂದ ಏನವ್ರಿಗೆ ಅನುದಾನ ಸಿಗುತ್ತೆ, ಸಬ್ಸಿಡಿ 40% 30% ಏನೊಂದು ಅನುದಾನ ಸಿಗ್ತೈತಿ. ಅದನ್ನ ಡೈರೆಕ್ಟ್ ಆಗಿ ಸರ್ ನಾವು ಈ ಏಪ್ರಿಲ್ 1 ಇಂದಾನೇ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ನೀವೆಲ್ಲ ಸ್ಟಾಕ್ ನೋಡ್ಬೋದು, ಇಲ್ಲಿ ರಾಶಿಗಟ್ಟಲೆ ಇಟ್ಬಿಟ್ಟಿದ್ರೆ ಆಲ್ರೆಡಿ ಸರ್. ಒಂದು ಕಡಿಮೆ ಅಂದ್ರೆ ನಮ್ದು ಪ್ರತಿ ವರ್ಷ 500ಕ್ಕಿಂತ ಹೆಚ್ಚು ಸೋಲ್ಡ್ ಔಟ್ ಆಗುತ್ತೆ. ಸ್ಪ್ರೇಯರ್ ಬಂತು, ವೀಲ್ಸ್ ಬಂತು, ಮತ್ತೆ ಅವ್ರಿಗೆಲ್ಲ ಚೇಂಜಸ್ ಕೇಳ್ತಾರೆ ತೋಟಕ್ಕೆ, ಮಾಯಿನ ತೋಟಕ್ಕೆ, ಮತ್ತೆ ತೊಗರಿಗೆ, ಮತ್ತೀಗ ಈ ತರ ನಮ್ಗೆ ವೈಪರ್ ಸಿಸ್ಟಮ್ ಬೇಕು, ಈ ತರ ಎಲ್ಲ ಕೇಳ್ತಾರೆ. ಅವ್ರಿಗೆ ಏನೋ ಒಂದು ಬೇಕಲ್ಲ, ಅವ್ರ ಹೊಲಿಗೆ, ಜಮೀನಿಗೆ, ಯಾವುದೇ ಬೆಳೆ ಇರ್ಲಿ ಕಂಪ್ಲೀಟ್ ಎಲ್ಲಾ ಬೆಳೆಗೂ. ಸೊ ಮುಖ್ಯವಾಗಿ ಕಡಲಿ, ತೊಗರಿ, ಹೆಸರು, ಭತ್ತ, ಜೋಳ, ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ತೋಟದಲ್ಲಿ ಕೂಡ ಬೆಳೆ ಮಾಡ್ತಾರಲ್ಲ, ಮಿಶ್ರ ಬೇಸಾಯ ಅವರು ಕೂಡ ಮಾಡ್ತಾರೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಹೈಟ್, ಅವ್ರ ಬೆಳೆ ಬಂದ್ಬಿಟ್ಟು ಈಗ ಒಳ್ಳೆ ಮಳೆ ಆದ್ಮೇಲೆ ತೊಗರಿ ಎಲ್ಲ ನೀವು ನೋಡ್ಬೋದು. ಇತ್ತಾಗ ಇಳಕಲ್ ಸೈಡ್ ಎಲ್ಲ ಹೋಗ್ಬಿಟ್ರೆ ನೀವು 12 ಫೂಟ್ ಬೆಳಿತೀವಿ ಸರ್ ಇದು. ಸೊ ಈ ಸ್ಪ್ರೇಯರ್ ಏನೈತಲ್ಲ ಟೋಟಲ್ 24 ಅಡಿ ಆಗುತ್ತೆ. ಇದು 12 ಫೀಟ್ 10 ಹೈಟ್ ವರ್ಗೂ ಆಗುತ್ತೆ ಇದು. ಇದ್ರ ತಕ್ಕಂಗೆ ವೀಲ್ಸ್ ಎಲ್ಲ ಹೈಟ್ ಇರೋ ಬೆಳೆಗಳಿಗೂ ಇದು ಮಾಡ್ಕೋಬಹುದು, ಚಿಕ್ಕ ಬೆಳೆಗಳಿಗೂ ಮಾಡ್ಕೋಬಹುದಲ್ವಾ? ಎಲ್ಲ ಬೆಳೆಗೂ. ಮತ್ತೆ 18 ಇಂಚ್ ಸಾಲ್ಗೆ ಏನ್ ಬರ್ತಾವಲ್ಲ, 14 ಇಂಚಿನ ಬೆಳೆಯಿಂದ ಹಿಡಿದು 3.5-4 ಫೀಟಿನ ಬದನೆಕಾಯಿ ಏನೋ ಬೆಳಿತಾರಲ್ಲ ತರಕಾರಿ, ಅದ್ರ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಪ್ರತಿಯೊಂದು ಕೂಡ ಅಡ್ಜಸ್ಟ್ ಆಗುತ್ತೆ. ಟೋಟಲ್ ಬೆಳೆಗಳಿಗೆ ಸರ್ ಕಂಪ್ಲೀಟ್ ಸರ್ ತೋಟಕ್ಕೆ ಆಗುತ್ತೆ ಎಲ್ಲದಕ್ಕಲ್ವಾ? ತೋಟಕ್ಕಂತಾನೆ ಇಂಟ್ರೊಡ್ಯೂಸ್ ಮಾಡಿದ್ವಿ ವೈಪರ್ ಸಿಸ್ಟಮ್. ಮೈನ್ ಬೀದಿ ಬಂದ್ಬಿಟ್ಟು 15 ಫೀಟ್ ಇರ್ತದೆ, ಅದ್ರೊಳಗಡೆ ಇದು ಹೋಗಲ್ಲ 24 ಫೀಟ್. ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡೋದು ಆರಾಮಾಗಿ ಹೊಡಿ. ಎಲ್ಲದಕ್ಕೂ ಕಸ್ಟಮೈಸ್ ಇದೆ. ರೈತರಿಗೆ ಕೇಳ್ತಾ ಇದಾರೆ ಸರ್, ರೇಟ್ ಅನ್ನೋ ವಿಚಾರದಲ್ಲಿ ಸಬ್ಸಿಡಿ ಇದೆಯಾ ಅಂತ ಕೇಳ್ತಿರ್ತಾರೆ, ನೀವೇನಂತ ಹೇಳ್ತೀರಾ ಸರ್? ಸಬ್ಸಿಡಿ ಅನ್ನೋದು ಕೇಳಿಕೆ ಅಷ್ಟ ಮತ್ತೆ ಇಂಪ್ರೂವ್ ಆಗಿರುತ್ತೆ ಸರ್. ಅದ್ರ ಹಿಂದೆ ಡಾಕ್ಯುಮೆಂಟೇಶನ್ ಅಲ್ಲಾಡೋದು ತುಂಬಾ ಆಗಿ ರೈತರೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈಗ. ಸೊ ಈ ಒಂದು ಕಾರಣಕ್ಕೆ ಏನೈತಲ್ಲ, ಈ ಸೀಸನ್ ಗೆ ನಾವು ಡೈರೆಕ್ಟ್ ಆಗಿ ಸಬ್ಸಿಡಿ ಬೆಲೆಗೆ ನಮ್ಮ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದೀವಿ. ಸಬ್ಸಿಡಿ ಬೆಲೆ ಅಂದ್ರೆ ಯಾವ ತರ ಸರ್? ಲೆಸ್ ಮಾಡಿನ ಅಲ್ಲ ಸರ್? 100% ಸಿಗ 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಆದ್ರೆ ನಿಮ್ ಗೌರ್ಮೆಂಟ್ ನಿಂದ ಏನೊಂದು ಅನುದಾನ ಸಿಗ್ತೈತಿ, ಒಂದು 30-40 ಸಾವಿರ, ಅದನ್ನ ಲೆಸ್ ಮಾಡಿ ನಾವು ಪ್ರಾಡಕ್ಟ್ ಇವಾಗ ಡೈರೆಕ್ಟ್ ಆಗಿ ಕೊಟ್ಬಿಡ್ತಾ ಇದೀವಿ. ಯಾವ ಡಾಕ್ಯುಮೆಂಟ್ ತರಬೇಕಂತಿಲ್ಲ, ಅಡ್ಡಾಡ್ಬೇಕಂತಿಲ್ಲ, ಏನಿಲ್ಲ. ಸಬ್ಸಿಡಿ ಲೆಸ್ ಮಾಡಿ ಕೊಡ್ತೀರಾ? 100% ಸರ್. ಎಲ್ಲಾನು ಸರ್. ಯಾವ್ದೇ ತಗೊಳ್ಳಿ, ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ನಮ್ಮ. ಈಗ ಇದರಲ್ಲಿ ಇದು ಹೊಸ ಮಾಡಲ್ ಅನ್ಸುತ್ತೆ, ಯಾವ ತರ ಸರ್ ಈ ಮಾಡಲ್?
ಅದ್ಭುತವಾದ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡಿದೆ ಸರ್ ಮಾರ್ಕೆಟ್ಗೆ. ಪ್ರತಿಯೊಂದು ಇದೆ ಸರ್ ಇದರಲ್ಲಿ. ಈಗ ತೋಟಕ್ಕೆ ರೈತರು ಬಳಕೆ ಮಾಡುವಂತ ಒಂದು ವೈಪರ್ಸ್ ಗನ್ ಸಿಸ್ಟಮ್ ಕೊಟ್ಟಿದ್ದೇವೆ. 100 ಅಡಿ 100 ಮೀಟರ್ ಪೈಪ್ ಇದೆ ಅದು, ಅಂದ್ರೆ 300 ಅಡಿ ಇದೆ. ರೈತರು ಇದ ತೋಟಗಳೆಲ್ಲ ಹೋಗಿ ಸ್ಪ್ರೇ ಮಾಡ್ಕೋಬಹುದು. ಮಾವಿನ ತೋಟ, ಅಡಿಕೆ ತೋಟ, ಇದಕ್ಕೆಲ್ಲ ತೆಂಗಿನ ತೋಟ, ಇದಕ್ಕೆಲ್ಲ ಯೂಸ್ ಆಗುತ್ತೆ. ಇಲ್ಲಪ್ಪ ಬೇಡಪ್ಪ ಅಂತ ಹೇಳಿದ್ರೆ ಬೂಮ್ ಸ್ಪ್ರೇ ಹಾಕೊಂಡ್ ಬಿಟ್ಬಿಟ್ರೆ ಅವರು ಬೆಳೆಗಳು ಕೂಡ ಹೊಡ್ಕೋಬಹುದು. ಕ್ರಾಪ್ ಎಲ್ಲಾ ಕ್ರಾಪಿಗೂ ಬರ್ತೈತಿ. ಇಲ್ಲ ಸರ್ ನನಗೆ ವೈಪರ್ ಸಿಸ್ಟಮ್ ಬೇಕಂತ ಹೇಳಿದ್ರೆ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಈಗ ಸಾಲ ಮಧ್ಯದಲ್ಲಿ ಹೋಗ್ಬೇಕಲ್ಲ, ಹೌದು, ಇದೆಲ್ಲ 24 ಫೀಟ್ ಅಡೆತಡೆ ಆಗುತ್ತೆ, ಅದ್ರಲ್ಲಿ ಕೂಡ ಏನ್ ಸ್ಪ್ರೇಯಿಂಗ್ ಮಾಡ್ಕೋಬಹುದು. ಈ ತರ ನಾವು ಕಂಪ್ಲೀಟ್ ಪ್ಯಾಕೇಜ್ ನ ಒಂದೇ ಸ್ಪ್ರೇಗೆ ಅಟ್ಯಾಚ್ ಮಾಡೋಂಗ್ ಮಾಡಿದೀವಿ ಸರ್. ಒಂದೇ ಸ್ಪ್ರೇಗೆ ಬರುತ್ತೆ ಎಲ್ಲಾ ಟೈಪ್ ಬೆಳೆಗಳಿಗೂ ಅವ್ರಿಗೆ ಅನುಕೂಲ ಆಗಲ್ಲ ಅಂತ. ಎಸ್ ಸರ್. ಈ 2 ಮಾಡಲ್ ಆಲ್ರೆಡಿ ಆರ್ಡರ್ ಇದೆ, ಪ್ಯಾಕ್ ಮಾಡಿ ಇಟ್ಟಿದ್ದೇವೆ. ಸೊ ಇನ್ನೇನ್ ಈಗ ಏಪ್ರಿಲ್ ಸ್ಟಾರ್ಟ್ ಆಯ್ತು. ಇವಾಗ ಆಲ್ರೆಡಿ ನಾವು ಸಬ್ಸಿಡಿ ಬೆಲೆಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಬಿಡ್ತಾ ಇದೀವಿ ಸರ್. ಕೊಟ್ಬಿಡ್ತಾ ಇದೀರಾ? ಕ್ವಾಲಿಟಿಯಲ್ಲಿ ಏನ್ ಕಾಂಪ್ರಮೈಸ್ ಇಲ್ಲ ಯಾವ್ದು ಸರ್. ಕ್ವಾಲಿಟಿ ನೋಡಿ ಸರ್, ಇಲ್ಲಿ ನಮ್ಗೆ ಆರ್ಡರ್ ಬಂತು ಆಮೇಲೆ ರೆಡಿ ಮಾಡ್ಬೇಕು, ಅರ್ಜೆಂಟ್ ಒಳಗೆ ಹೆಂಗಾದ್ರೂ ಮಾಡ್ಕೊಡ್ಬೇಕು ಅನ್ನೋದು ನಮ್ದು ಆತರ ಇಲ್ಲ. ನಮ್ದು ಪ್ರತಿ ವರ್ಷ ಏನಂದ್ರೆ ಒಂದು 300 ಇಂದ 500 ಟಾರ್ಗೆಟ್ ಇರುತ್ತೆ. ಆಲ್ರೆಡಿ ನೋಡಬಹುದು ನಮ್ದು ಗುಡಾನ ಪಕ್ಕದಲ್ಲಿದೆ. ಗುಡಾನು ಆಲ್ರೆಡಿ ಅಲ್ಲಿ ಒಂದು 200 ಪೀಸ್ ರೆಡಿ ಆಗಿದೆ. ಸೊ ಈಗ ಸದ್ಯಕ್ಕೆ ನೀವು ನೋಡ್ತಿರ್ಬೋದು ಇಷ್ಟೊಂದ್ರೆ ಸ್ಟಾಕ್ ಇರುತ್ತೆ. ಎಲ್ಲ ರಾಶಿಗಡ್ಲೆ ಸ್ಟಾಕ್ ಇಟ್ಬಿಟ್ಟಿದ್ದೀರಾ ನೀವು. ಈ ಒಂದು ವಾರದ ಆರ್ಡರ್ ಸರ್. ಇವು ಒಂದು ವಾರದ ಈಗ ಏಪ್ರಿಲ್ ಆರ್ಡರ್, ಏಪ್ರಿಲ್ ಮಂತ್. ರೈತ ಬಾಂಧವರಿಗೆ ಡೆಮೋ ತಿಳಿಸ್ಕೊಡಿ ಸರ್ ಯಾವ ತರ ಅಂತ ಹೇಳಿ. ಖಂಡಿತ ಸರ್. 200 ಲೀಟರ್ ಮಾಡೆಲ್ ಇದು. ಸೊ ಈಗ ನಿಮ್ಗೆ ಲೈವ್ ಆಗಿ ಡೆಮೋ ತೋರಿಸ್ತಾನೆ. ಈಗ ಇದು ಪೆಟ್ರೋಲ್ ಎಂಜಿನ್, ಫ್ಯಾಕ್ಟರಿ ಎಂಜಿನ್ ಇದಕ್ಕಿಂತ ಪವರ್ಫುಲ್ ಆಗಿರುತ್ತೆ, ಬಟ್ ಡೆಮೋಗೋಸ್ಕರ. ಓಕೆ, ಸೊ ನೋಡ್ತಿರ್ಬೋದು ಸರ್, ಟೋಟಲ್ ಆಗಿ 24 ಅಡಿ ಅಗಲ ಇದೆ ನಿಮ್ಗೆ. 24 ಅಡಿಯಲ್ಲಿ ನಿಮ್ಗೆ ಯಾವ ನಾಜಲ್ ಬೇಕೋ ಅದನ್ನ ಆನ್ ಮಾಡ್ಕೋಬಹುದು, ಬೇಡ ಆಗಿದ್ರೆ ಆಫ್ ಮಾಡ್ಕೋಬಹುದು. ನೋಡಿ, ಬೇಡವಾ ಆಫ್ ಆಯ್ತು. ಕೆಳಗಡೆ ಮೇಲ್ಗಡೆ ಯಾವ ತರ ಬರ್ತದೆ. ಈ ನಾಜಲ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ತೋರಿಸ್ತೇನೆ ನಿಮಗೆ, ಕಾಣುತ್ತೆ. ಈಗ ಇದು ರೌಂಡ್ ಆಗಿ ಬೀಳ್ತಾ ಇದೆ 360. ಹೌದು, ನಿಮ್ಗೆ ಕರ್ನಾಟಕ ಹೊಡೆಯಕ್ ಬೇಕಾ, ಹಾರಿಜೆಂಟಲ್ ಬೇಕಂತ ಹೇಳಿದ್ರೆ ಸೊ ಈ ನಾಜಲ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಹಾರಿಜೆಂಟಲ್ ಬೀಳ್ತದೆ. ಹಾರಿಜೆಂಟಲ್ ಅಗಲ ಜಾಸ್ತಿ ಆಗುತ್ತೆ. ನೋಡಿ, ಒಂದ್ ಲಾಸ್ಟ್ ಬದಿಗೆ ಬಂದ್ಬಿಟ್ಟು ಇದು ಬೇಡ ಆಗಿರುತ್ತೆ ನಿಮ್ಗೆ. ಹೌದು. ಸೊ ಕಂಪ್ಲೀಟ್ ಆಗಿ ನೀವು ಬಂದ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡ್ ಬಿಡ್ಬೋದು. ಇದು ಬಂದ್ ಮಾಡ್ಕೊಂಡು ಇದು ಅಷ್ಟೇ ಆನ್ ಮಾಡ್ಕೋಬಹುದು. ಇನ್ನೊಂದು ಇದು ಆನ್ ಮಾಡ್ಕೊಂಡು ಇದು ಬಂದ್ ಮಾಡ್ಕೋಬಹುದು. ಪ್ರತಿಯೊಂದು ನಾಜಲ್ ಅಲ್ಲಿ ನೀವು ಆನ್ ಆಫ್ ಮಾಡ್ಕೋಬಹುದು. ಸೊ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಇದೇನು ಪಾಕ್ ಬೀಳ್ತಾ ಇದೆಯಲ್ಲ, ಇಲ್ಲಿ ನೋಡಿ ಸರ್, ವಾಟರ್ ಟಾಪ್ ಆಗಲ್ಲ ಇದು. ಪತ್ರ ಹರಿದು ಬೀಳುತ್ತೆ. ಈ ತರ ಸ್ಪ್ರೇಯಿಂಗ್ ಆದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಬೆಳೆಗಳ ಮೇಲೆ ಔಷಧಿ ಚೆನ್ನಾಗಿ ಸಿಂಪಡಣೆ ಆಗುತ್ತೆ. ಒಬ್ಬ ರೈತ ನಮ್ಮ ಸ್ಪ್ರೇಯರ್ಲೆ ಬಾಡಿಗೆ ಹೊಡೆದ್ರೆ ಆ ಹೊಲದವರು ಮತ್ತೆ ಮತ್ತೆ ಕರೀತಾರೆ, ಯಾಕಂತ ಹೇಳಿದ್ರೆ ರಿಸಲ್ಟ್ ಹಂಗಿದೆ. ರಿಸಲ್ಟ್ ಇಂಪಾರ್ಟೆಂಟ್ ಅಲ್ವಾ ಸ್ಪ್ರೇ ಆಗೋದು. ನೋಡಿ ವೀಕ್ಷಕರು, ಲೈವ್ ಆಗಿ ತೋರಿಸ್ತಾ ಇದೆ ಯಾವ ತರ ಆಗ್ತಿದೆ ಅಂತ ಹೇಳಿ. ಕೊನೆದಾಗ ಏನಂತ ಹೇಳ್ತಾರೆ ನಿಮ್ಮೊಂದು ಶ್ರೀರಾಮ್ ಅಗ್ರೋಟೆಕ್ ಇಂದ? ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಜನ ರೈತರಿಗೆಲ್ಲ ಕೊಟ್ಟಿದ್ದೀರಾ. ಕೊನೆದಾಗ ನಮ್ಮ ರೈತ ಬಾಂಧವ್ರಿಗೆ ಏನಂತ ಹೇಳ್ತಾರೆ ಸರ್? ಕರ್ನಾಟಕದಾದ್ಯಂತ ಯಾವುದೇ ತಾಲೂಕು, ಯಾವುದೇ ಡಿಸ್ಟಿಕ್ ಇಂದ ರೈತರು ಬರ್ರಿ, ಪ್ರತಿಯೊಬ್ಬರು ರೈತರಿಗೂ ನಮ್ಮ ಸಂಸ್ಥೆಯಿಂದ ಎಷ್ಟು ಅನುಕೂಲ ಮಾಡಿಕೊಡಕ್ಕಾಗುತ್ತೆ ಅಷ್ಟು ಅನುಕೂಲ ಮಾಡಿಕೊಡೋಣ. ಸೊ ವಾರಂಟಿ, ಗ್ಯಾರಂಟಿ, ಪ್ರಾಡಕ್ಟ್ ನ ಕ್ವಾಲಿಟಿ ಬಂದ್ಬಿಟ್ಟು ಒಬ್ಬ ರೈತರಿಗೆ ಜಾಸ್ತಿ ಅಥವಾ ಕಡಿಮೆ ಅಂತ ಮಾಡಲ್ಲ. ಪ್ರತಿಯೊಬ್ರು ರೈತರು ಕೂಡ ಅಷ್ಟೇ. ನಿಮ್ ಮನೆಯಲ್ಲಿರುವಂತ ಒಂದು 15 ವಯಸ್ಸಿನ ಮಗು ಕಳಿಸಿದ್ರು ಕೂಡ ಅದೇ ರೇಟ್ಗೆ ನಾವು ಕೊಡ್ತೇವೆ. ರೇಟ್ ಜಾಸ್ತಿ ಹೇಳಿ ಕಡಿಮೆ ಮಾಡೋದಾಗಿರ್ಬೋದು, ನೆಗೋಷಿಯೇಟ್ ಮಾಡೋದು ಆ ತರ ಏನಿಲ್ಲ. ಯಾಕಂತ ಹೇಳಿದ್ರೆ ನೋಡಿ ಸರ್, ನಮಗೆ ಇವಾಗ ಬಂದ್ಬಿಟ್ಟು ಒಂದು 27-28 ಏಜ್. ಈಗ ಆಲ್ರೆಡಿ ನಾವು ಒಂದು 500 ಸ್ಪ್ರೇಯರ್ ಕೊಡ್ತಾ ಇದೀವಿ ಅಂದ್ರೆ ದೊಡ್ಡ ಮಾತು ಕರ್ನಾಟಕದಾದ್ಯಂತ. ಇದನ್ನ ಕರ್ನಾಟಕ ಹೊರತುಪಡಿಸಿ ಹೊರಗಡೆನೂ ಕೂಡ ಕೊಡ್ತಾ ಇದೀವಿ. ಅದೇ ನಮ್ಮ ಹೆಮ್ಮೆ ಅದು. ಸೊ ಅದಕ್ಕೆ ಇವಾಗ ನಮ್ಮ ವಿಷನ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟಾಗುತ್ತೆ ಅಷ್ಟು ಕಡಿಮೆ ಪ್ರಾಫಿಟ್ ತಗೊಂಡು ಮಾಸ್ ಕ್ವಾಂಟಿಟಿ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ ರೈತರಿಗೆ ಬೆಳೀಲಿ. ಇದರಿಂದ ನಾವು ಬೆಳಿತೀವಿ, ರೈತರು ಕೂಡ ಬೆಳಿತಾರೆ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ.